ಮೊದಲನೇದಾಗಿ ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋದಲ್ಲಿ TET 2025 ಅಧಿಸೂಚನೆ ಯಾವಾಗುತ್ತೆ ಮತ್ತು ಎಷ್ಟು ದಿನಗಳಲ್ಲಿ ಆಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಎಲ್ಲರಿಗೂ ಕಾತುರದ ವಿಷಯವಾದ ಇದು TET ಯಾವಾಗುತ್ತೆ, ಯಾವಾಗ ಬರೆಯೋದು ಅನ್ನೋದು. ಯಾರ್ದೆಲ್ಲ TET ಆಗಿಲ್ಲಲ್ಲ ಅವ್ರದ್ದು ಇದೇ ಸಮಸ್ಯೆ ಆಗಿದೆ. ಈ ವಿಡಿಯೋದಲ್ಲಿ ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ಈ ಮುಂದೆ ಬರುವಂತಹ TET ಎಕ್ಸಾಮ್ ಆನ್ಲೈನ್ದಲ್ಲಿ ನಡೆಸಬೇಕಾ ಅಥವಾ ಆಫ್ಲೈನ್ ನಡೆಸಬೇಕಾ ಅನ್ನೋ ಗೊಂದಲದಲ್ಲಿದೆ. ಇದರ ಸಲುವಾಗಿ TET ನೋಟಿಫಿಕೇಷನ್ ಲೇಟ್ ಆಗಿದೆ. ಇದು ನಿಮ್ಮೆಲ್ಲರ ಸಮಸ್ಯೆ ಆಗಿದೆ. ನೋಡಿ, ಈಗ ಮಾರ್ಚ್ ತಿಂಗಳು ನಡೆದಿದೆ, ಅಂದರೆ TET ಈ ತಿಂಗಳಲ್ಲಿ ಆಗಬೇಕಾಗಿತ್ತು. ಆದರೆ ಈ ಗೊಂದಲದಿಂದ TET ಎಕ್ಸಾಮ್ ಆನ್ಲೈನ್ ನಡೆಸಬೇಕಾ ಅಥವಾ ಆಫ್ಲೈನ್ ನಡೆಸಬೇಕಾ ಎಂಬ ಗೊಂದಲದಿಂದ ಈ TET ಎಕ್ಸಾಮ್ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಸಂಭವನೆ ಇದೆ. ಅಂದರೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಇದೆ ನಿಮ್ಮ ಹತ್ರ. ಒಂದು ತಿಂಗಳು ಕಾಯಬೇಕಾಗುತ್ತೆ. ನೀವು ಕಾಯಬೇಕಂದ್ರೆ ಸುಮ್ಮನೆ ಕೊಡೋದಲ್ಲ. ನೀವೇನು ಮಾಡಬೇಕು, ಈ TETಗೆ ಈಗಿನಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರ್ದೆಲ್ಲ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಹೋಗ್ತಾ ಇದೆ, ನಾವೇನು ಮಾಡಬೇಕು, ಯಾವ ರೀತಿ ಓದಬೇಕು ಅನ್ನೋರೆಲ್ಲ ಒಂದು ಸ್ವಲ್ಪ ಟ್ರಿಕ್ಸ್ ಇರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಎಷ್ಟು ಮಾರ್ಕ್ಸ್ ತೊಗೋಬೇಕು ಒಂದು ಸಬ್ಜೆಕ್ಟಲ್ಲಿ ಅನ್ನೋದನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಎಲ್ಲ ಬ್ಲೂ ಪ್ರಿಂಟ್ ಥರ ನಾವೊಂದು ಸ್ವಂತ ನಮ್ಮ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಈಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಂದರೆ ನೋಟಿಫಿಕೇಷನ್ ಆದಮೇಲೆ ಓದೋಕ್ಕೆ ಟೈಮ್ ಇರೋದಿಲ್ಲ, ಭಾಳ ದಿನ ಟೈಮ್ ಇರೋಂಗಿಲ್ಲ. ಅದಕ್ಕೆ ನಾವು ಈಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಏನಪ್ಪ ಅಂದರೆ, ನಾವು ಎಕ್ಸಾಮ್ ಬರೆಯೋರು ನೋಟಿಫಿಕೇಷನ್ ಆಗ್ತಾಯಿಲ್ಲ, ಏನು ಓದಿದ್ದಿಲ್ಲ ವೇಸ್ಟು, ಏನು ಮಾಡೋದು ಅಂತ ಈ ರೀತಿ ನಾವು ಮನಸ್ಸನ್ನು ಇಟ್ಕೋಬಾರ್ದು. ನಮ್ಮ ಮನಸ್ಸನ್ನು ಚೇಂಜ್ ಮಾಡಬೇಕು. ನಾವು ಏನೇನು ಮಾಡಬೇಕಪ್ಪ ಅಂದರೆ, ನಿರಂತರವಾದ ಓದು ಮಾಡಬೇಕು. ಅಂದರೆ ಕಂಟಿನ್ಯೂಯಸ್ ಆಗಿ ಓದಬೇಕು. 8 ದಿನ ಓದೋದು ಮತ್ತು 8 ದಿನ ಗ್ಯಾಪ್ ಬಿಡೋದು ಈ ರೀತಿ ಮಾಡಬಾರ್ದು ಯಾವಾಗಲೂ. ಈ ರೀತಿ ಮಾಡೋದ್ರಿಂದ ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ. ನೋಟಿಫಿಕೇಷನ್ ಯಾವಾಗಲೇ ಆಗಲ್ಲಕ್ಕ, ನಾವೇನು ಮಾಡಬೇಕು, ರೆಡಿ ಇರಬೇಕು. ಅದಕ್ಕೆ ನಾವೇನು ಮಾಡಬೇಕು, ಮೊದಲನೇದಾಗಿ ನಿರಂತರವಾಗಿ ಓದೋದನ್ನು ನಾವು ಕಲಿಬೇಕು ನಮ್ಮ ಜೀವನದಲ್ಲಿ. ಮತ್ತು ಏನು ಮಾಡಬೇಕು, ಅದ್ರ ಜೊತೆಯಾಗಿ ನಾವು ಪರಿಶ್ರಮವನ್ನು ಮಾಡಬೇಕು. ನಿರಂತರವಾಗಿ ಪರಿಶ್ರಮ ಮಾಡೋದ್ರಿಂದ ಯಾವುದೇ ಎಕ್ಸಾಮ್ ಆಗಲಿ ನಾವು ಪಾಸ್ ಮಾಡ್ಬೋದು. ಇದೆಲ್ಲ ಮಾಡಬೇಕಂದ್ರೆ ನಮ್ಮ ಹತ್ರ ಏನಿರಬೇಕು, ತಾಳ್ಮೆ ಅನ್ನೋದಿರಬೇಕು. ತಾಳ್ಮೆ ಇರಬೇಕು. ಇದೇ ನೋಟಿಫಿಕೇಷನ್ ಆಗ್ತಾಯಿಲ್ಲ ಬಿಡು, ಏನು ಓದೋದು ಅಂಥೇಳಿ ಬಿಡಬಾರ್ದು. ತಾಳ್ಮೆ ಇರಬೇಕು. ಆಗುತ್ತೆ ಅಂಥೇಳಿ ನಮ್ಮ ಮೇಲೆ ನಮ್ಮ ಭರವಸೆ ಇರಬೇಕು. ಲಾಸ್ಟ್ ಏನಿರಬೇಕಪ್ಪ ಅಂದ್ರೆ, ನಮ್ಮ ಮೇಲೆ ನಮಗೆ ಏನಿರಬೇಕು, ಆತ್ಮವಿಶ್ವಾಸ ಇರಬೇಕು. ಅಂದರೆ ನಾನು ಇದನ್ನು ಮಾಡ್ಬೋದು ಅಂಥೇಳಿ ನಮಗೆ ಆತ್ಮವಿಶ್ವಾಸ ಇದ್ದರೆ ನಾವೇನು ಬೇಕಾದ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಎಲ್ಲರೂ ಏನಂತಾರೆ, ಏನು ಮಾಡೋದು, ನಂದು ಎಷ್ಟು ಓದಿದ್ರು ಆಗ್ತಾಯಿಲ್ಲ ಅನ್ನೋ ಮನಸ್ಥಿತಿ ಇರಬಾರ್ದು. ಅದನ್ನೆಲ್ಲ ಚೇಂಜ್ ಏನು ಮಾಡಬೇಕು, ನಾವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ಕೋಬೇಕು. ಇದರಿಂದ ಯಾವುದೇ ಎಕ್ಸಾಮ್ ಆಗಲಿ ನಾವು ಕ್ಲಿಯರ್ ಮಾಡ್ಬೋದು. ಎಲ್ಲರಿಗೆ ಆಲ್ ದ ಬೆಸ್ಟ್.